अस्सलाम वालेकुम वरहमतुल्लाहि वबरकातुहू। मेरा नाम शागुफ्ता है। मुझे छोटी उम्र में PNH डायलिसिस का प्रॉब्लम है। मुझे बहुत ही नहीं पढ़ना करके बहुत ही आस है। इतनी बड़ी बीमारी को फेस कर रही है। आप सबसे गुजारिश है कि मेरी मदद करें। हमारे अब्बा आइसक्रीम का काम करते हैं। इतने दासनाल जोड़ने की ताकत नहीं है। क्या तभी एक अचीव करने की बहुत ही आस है। ये बीमारी की वजह से बहुत ही परेशान हूँ मैं। तेरे बहुत तकलीफ पड़ी। हम ना इसके बाद बात करने भी हम ना हिम्मत देता। अपनी ऐसे हो जा रही। अल्लाह के वास्ते सब मदद करो, हमारे पर रहम करो। आखिरत का जरिया होगा ये सब, तुम्हारे लिए आखिरत का जरिया होगा। अल्लाह के वास्ते पूरी मदद करो। मेरी बेटी को ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಮಸ್ತೆ ನನ್ನೆಲ್ಲ ಆತ್ಮೀಯ ಸಹೋದರರೇ. ನಮ್ಮನ್ನು ಸೃಷ್ಟಿಸಿದಂತಹ ಅಲ್ಲಾಹನನ್ನು ಸಾಕ್ಷಿಯಾಗಿರಿಸಿಕೊಂಡು ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಯಾಕೆಂತ ಹೇಳಿದ್ರೆ, ಒಂದು 19 ವರ್ಷದ ಶಾಗುಪ್ತಾ ಎಂಬ ಒಂದು ಹೆಣ್ಣು ಮಗಳು ಒಂದು ಕ್ಯಾನ್ಸರ್ಗಿಂತ ಭೀಕರವಾದಂತಹ ಒಂದು ರಕ್ತಹೀನತೆ ಕಾಯಿಲಿನ PHS ಎಂಬ ಒಂದು ಡಯಾಸಿಸ್ನಿಂದ ಬಳಲ್ತಾ ಇದ್ದಾಳೆ. ಕಳೆದ 2 ವರ್ಷದಿಂದ ಆ ಸಹೋದರಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾಳೆ. ಯಾಕಂತ ಹೇಳಿದ್ರೆ, ಒಂದು ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ ಒಂದು ಸರ್ತಿ ಮೆನ್ಸಸ್ ಹೈಲ ಅಥವಾ ಋತುಮತಿ ತಿಂಗಳಿಗೆ ಒಂದೇ ಸರ್ತಿ ಆಗುವುದು. ಆದರೆ ಅದು ನೋವಿನಿಂದ ಅವರು ಬಳಲ್ತಾರೆ. ಅಲ್ಲಾಹ್ ನೀಡಿದಂಥ ಒಂದು ಅನುಗ್ರಹ ಇರ್ತದೆ ಮೆನ್ಸಸ್ ಎಂಬುದು. ಆದರೆ ಈ ಹೆಣ್ಣು ಮಗಳಿಗೆ PHS ಎಂಬ ಡಯಾಸಿನಿಂದ, ಈ ಮಾರಕವಾದಂಥ ರೋಗದಿಂದ ತಿಂಗಳಿಗೆ 3 ಬಾರಿ 4 ಬಾರಿ ಇಂತಹ ಋತುಮತಿಯಾಗಿ ಈ ಹೆಣ್ಣು ಮಗಳು ಮನೆಯಿಂದ ಹೊರಗೆ ಬರದಂಥ ಒಂದು ಪರಿಸ್ಥಿತಿ. ನನ್ನೆಲ್ಲ ಆತ್ಮೀಯ ಸಹೋದರರೇ, ಈಗಾಗಲೇ ಡಿಗ್ರಿ ಮುಗಿಸಿ 95% ಮಾರ್ಕ್ ತೆಗೆದಂತಹ ಈ ಸಹೋದರಿ ತನ್ನ ಜೀವನದಲ್ಲಿ ಏನಾದರೊಂದು ಸಾಧನೆ ಮಾಡಬೇಕು, ಐಸ್ ಕ್ರೀಮ್ ಮಾರಿ ಜೀವನ ನಡೆಸ್ತಿರುವಂತಹ ತಂದೆಗೆ ನಾನು ಬೆಂಬಲವಾಗಿ ನಿಲ್ಲಬೇಕು ಅಂತ ಹೇಳಿ ಬಹಳಷ್ಟೊಂದು ಕನಸು ಕಟ್ಟಿಕೊಂಡಿದ್ದಂತಹ 19 ವರ್ಷದ ಶಾಗುಪ್ತಾ ಎಂಬ ಸಹೋದರಿ ಇವತ್ತು ನಾನು ತುಮಕೂರು ಜಿಲ್ಲೆಯ ಕೊರಟಗೆರೆ ಎಂಬ ಪ್ರದೇಶದಲ್ಲಿದ್ದೇನೆ. ಆ ಪ್ರದೇಶದ ಆ ಸಹೋದರಿ ಇವತ್ತು ಮರಣದ ಬಾಗಿಲನ್ನು ನೋಡ್ತಾ ಇದ್ದಾಳೆ. ಇವತ್ತೋ ನಾಳೆ ಎಂಬ ರೀತಿಯಲ್ಲಿ ಮಾತನಾಡಲಾಗ್ತಿಲ್ಲ. ಕಳೆದ 2 ವರ್ಷಗಳಿಂದ ಮಾತ್ರೆ ಮೇಲೆ ಕುಡಿದು ಇಷ್ಟರವರೆಗೆ ಅವಳ ಜೀವನವನ್ನು ಸಾಗಿಸ್ತಾಳೆ. ಏನು ವೈದ್ಯರು ಹೇಳೋ ಪ್ರಕಾರ ಆ ಸಹೋದರಿಯನ್ನು ಉಳಿಸಬೇಕು ಅಂತ ಹೇಳಿದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಎಂಬ ಒಂದು ದೊಡ್ಡ ಚಿಕಿತ್ಸೆ ನಡೀಬೇಕು. ಅದಕ್ಕೊಂದು 22 ಲಕ್ಷ ರೂಪಾಯಿ ಅಗತ್ಯ ಇದೆ ಅಂತ ಹೇಳಿ CB ರಾಮಯ್ಯ ಆಸ್ಪತ್ರೆ ಬ್ಯಾಂಗ್ಳೂರು ಇವರು ಈಗಾಗಲೇ ಎಸ್ಟಿಮೇಟ್ ಅನ್ನು ಕೊಟ್ಟಿದ್ದಾರೆ. ಅದರ ಪ್ರತಿಯನ್ನು ಸಹ ನಿಮ್ಮ ಮುಂದೆ ನಾವು ಆಗ್ತಾ ಇದ್ದೇವೆ. ಸಹೋದರರೇ, ಆ ಸಹೋದರಿಯ ಜೀವ ಉಳಿಬೇಕು ಅಂತ ಹೇಳಿದ್ರೆ, ಆ ಸಹೋದರ ಕನಸುಗಳು ಈಡೇರಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಾವು ಸಹಾಯ ಮಾಡಬೇಕು. अस्सलाम वालेकुम रहमतुल्लाहि व बरकातुहू। मोहतरम भाई बुजुर्गों दोस्तों, मैं तुमकुर डिस्ट्रिक्ट के पास कोरटगेरे तालुक का बाशिंदा हूँ। हमारे गांव में शगुफ्ता नाम की एक लड़की जो 19 साल की उम्र है, बिनते एक आइस कैंडी बेचने वाले एक मामूली मजदूर अफजल भाई की बेटी है। सिर्फ 19 साल की उम्र में अल्लाह ताला के तरफ से उसके एक ऐसी आजमाइश का शिकार बनाया है जो एक औरत को जो है ना माहवारी के वक्त में है ना जो तकलीफ होती है, सिर्फ एक बार होने से है ना उसकी पूरी ताकत खो जाती है। ऐसी हालत में एक हमारी बहन को अल्लाह ताला ने एक ऐसे आजमाइश में डाला है कि महीने में 3-4 बार उसके साथ है ना ये मसला पेश आ रहा है। और इसमें इतनी कमजोरी पैदा हो गई है कि वो ब्लड कैंसर का शिकार भी हो चुकी है और बोन मैरो का भी है ना शिकार हो चुकी है। लिहाजा मैं आप तमाम हजरात से गुजारिश करता हूँ कि आप अपने दुआओं में इस लड़की के वास्ते, इनके घर वालों के वास्ते सब्र के लिए और लड़की की शिफा के लिए दुआ की दरखास्त करते हुए आप लोगों से गुजारिश करता हूँ, एक मामूली मजदूर जो रोजाना आइस कैंडी बेच के है ना 500,000 रुपए कमाने वाला इंसान, इसके घर में एक ऐसी आजमाइश आ जाए तो उसका वो खर्च बर्दाश्त करने उसकी ताकत और उसकी हैसियत से बाहर है। इसलिए मैं तमाम हजरात से गुजारिश करता हूँ, आप अपने तन और मन से और धन से है ना इनकी इमदाद करके इस बच्ची को जीने जागने की उम्र में है ना ये मौत से लड़ रही है।
छोटी सी उम्र 19 साल की लड़की मौत से लड़ रही है। इसलिए आप तमाम हजरात से मैं गुजारिश कर रहा हूं, जो लोग भी ये वीडियो देख रहे हैं, मेहरबानी से ज्यादा इसको शेयर भी करें। ಅಸ್ಸಲಾಂ ವಲೈಕುಂ, ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೊರಟಗೆರೆ ಟೌನ್ನ ವಾಸಿಯಾಗಿರ್ತಕ್ಕಂಥ ಸೈಫುಲ್ಲಾ ಮಾತಾಡ್ತಾ ಇದ್ದೀನಿ. ಈ ಏನು ನಮ್ಮ ಅಫ್ಜಲ್ ಬ್ರದರ್ ನಿಂತಿದ್ದಾರೆ, ಅವ್ರ ಮಗಳು ಶಗುಫ್ತಾ ಅಂತ. ಈಕೆ ಈ ತಿಂಗಳಿಗೆ ಒಮ್ಮೆ ಈ ಹೆಣ್ಣು ಮಕ್ಕಳಿಗೆ ಆಗಂತ ಮುಟ್ಟಾಗುತ್ತಲ್ಲ, ಮೆನ್ಸಸ್ ಅಂತಾರೆ, ಆ ತಿಂಗಳ ಪ್ರಕ್ರಿಯೆಯಲ್ಲಿ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾಳೆ. ಕಾರಣ ಏನು ಅಂತಂದರೆ ಈಕೆಗೆ ಆ ಬೋನ್ ಮ್ಯಾರೋ ಅನ್ನೋವಂಥ ಒಂದು ಕಾಯಿಲೆ ಬಂದು ಈಕೆ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾಳೆ. ಈಕೆಗೆ ಸುಮಾರು ಒಂದು 30 ರಿಂದ 35 ಲಕ್ಷ ಏನು ಹಣದ ಖರ್ಚು ಅಂತಂದು ಹೇಳಿದ್ದಾರೆ ಡಾಕ್ಟ್ರು. ಈ ಖರ್ಚನ್ನು ತಾವೆಲ್ಲರೂ ಸೇರಿ ತಮ್ಮ ಒಂದು ಚಿಕ್ಕ ಪುಟ್ಟ ಕಾಣಿಕೆಗಳನ್ನು ಈ ಒಂದು ಹೆಣ್ಣು ಮಗಳಿಗೆ ಕೊಟ್ಟು ಆಕೆಯ ಜೀವನವನ್ನು ಉಳಿಸ್ಬೇಕು.